ನಮಸ್ಕಾರ, ನಾನು ಗಾಯತ್ರಿ ಸತ್ಯಶಿವ. ಕೊಳಲೀಸ್ ಕಿಚನ್ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಾಳೆ ದಿಂಡಿನಿಂದ ರಸಂ ಅಥವಾ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸ್ಟ್ರಾಂಗ್ ಆಗಿರುವ ಮಸಾಲ ಪ್ರಿಫರ್ ಮಾಡುವವರಿಗೆ ಈ ರಸಂ ಸ್ವಲ್ಪ ಸಪ್ಪೆ ಅಂತ ಅನಿಸ್ಬೋದು. ಆರೋಗ್ಯ ದೃಷ್ಟಿಯಿಂದ ಇದೊಂದು ಒಳ್ಳೆಯ ರೆಸಿಪಿ. ನನ್ನ ಅಮ್ಮ ಹೇಳ್ತಾರೆ, ಆಕಸ್ಮಿಕವಾಗಿ ಆಹಾರದೊಂದಿಗೆ ಹೊಟ್ಟೆಯೊಳಗೆ ತಲೆಗೂದಲು ಏನಾದ್ರೂ ಹೋಗಿದ್ರೆ ಅದನ್ನೂ ಸಹ ಹೊರಹಾಕುವ ಶಕ್ತಿ ಈ ಬಾಳೆ ದಿಂಡಿಗೆ ಇದೆ ಅಂತ. ಮಕ್ಕಳಿಗೆ ಖಂಡಿತವಾಗಿಯೂ ಬಾಳೆ ದಿಂಡಿನ ಅಡುಗೆಗಳನ್ನು ಮಾಡಲೇಬೇಕು. ಒಂದು ಚಿಕ್ಕ ಪೋರ್ಷನ್ ಬಾಳೆ ದಿಂಡಿನ ಹೊರಗಡೆಯ ಪದರಗಳನ್ನ ತೆಗೆದು 1/4 ಇಂಚಿನ ಹಾಗೆ ವೃತ್ತಾಕಾರವಾಗಿ ಕಟ್ ಮಾಡಿ ಅದರಲ್ಲಿರುವ ನಾರು ಪೂರ್ತಿಯಾಗಿ ತೆಗೆದ ನಂತರ ಈ ರೀತಿಯಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸರ್ ಜಾರಿಗೆ ಹಾಕಿ, ಒಟ್ಟು 1 ಕಪ್ ಆಗುವಷ್ಟಿದೆ. ಜಾಸ್ತಿ ಪ್ರಮಾಣದಲ್ಲಿಯೂ ಹಾಕೋಬಹುದು, ತೊಂದರೆ ಇಲ್ಲ. 1 ದಂಟು ಕರಿಬೇವಿನ ಎಲೆ, 1 ಚಮಚ ಜೀರಿಗೆ, 1 ಚಮಚ ಕಾಳು ಮೆಣಸು. ಖಾರ ಜಾಸ್ತಿ ಬೇಕಂದ್ರೆ ಹಸಿಮೆಣಸಿನಕಾಯಿಯನ್ನು ಸೇರಿಸಬಹುದು. ಇದನ್ನು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಅರಿಬೇಕು. ನೋಡಿ, ಈ ರೀತಿಯಲ್ಲಿ ಪೇಸ್ಟ್ ಆಗಿದೆ. ಇದನ್ನು ಒಂದು ಪಾತ್ರೆಗೆ ವರ್ಗಾಯಿಸಿ 1 ಕಪ್ ನೀರು ಹಾಕಿ, ಈಗ ಇಷ್ಟೇ ನೀರು ಸೇರಿಸಿದ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಲೆ ಮೇಲೆ ಇಟ್ಟು ಕುದಿಯೋದಕ್ಕೆ ಬಿಡಬೇಕು. ಇವಾಗ ಇದು ಕುದಿತಾ ಇದೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ. ಆಗ ಬಾಳೆ ದಿಂಡಿನ ಹಸಿ ವಾಸನೆ ಇರೋದಿಲ್ಲ. ಚೆನ್ನಾಗಿ ಕುದಿಸಿದ ನಂತರ 1.5 ಕಪ್ ಆಗುವಷ್ಟು ಹದವಾಗಿ ಹುಳಿಯಾಗಿರುವಂತಹ ದಪ್ಪ ಮಜ್ಜಿಗೆಯನ್ನು ಹಾಕ್ತಾ ಇದ್ದೇನೆ. ಮೊಸರು ಬಳಸೋದಾದ್ರೆ ಬೀಟ್ ಮಾಡಿ ಹಾಕೋಬೇಕು. ಮಜ್ಜಿಗೆ ಸೇರಿಸ್ಕೊಂಡಾದ್ಮೇಲೆ ತುಂಬಾ ಹೊತ್ತು ಕುದಿಸೋದು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೇನು ಕುದಿತಾ ಇದೆ ಅನ್ನುವಷ್ಟರಲ್ಲಿ ಒಲೆಯಿಂದ ತೆಗೀರಿ. ಒಗ್ಗರಣೆಗೆ 1 ಚಮಚ ತುಪ್ಪ, 1/4 ಚಮಚ ಸಾಸಿವೆ, 1 ಅಥವಾ 2 ಒಣಮೆಣಸಿನಕಾಯಿ ಹಾಕಿ ಸಾಸಿವೆ ಚಟಪಟ ಅಂದಾಗ 1/4 ಚಮಚ ಜೀರಿಗೆ ಹಾಕಿ ಚಿಟಿಕೆ ಇಂಗು ಹಾಕಿ ಕರಗಿಸಿ ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಎಲೆ ಹಾಕಿದ್ರೆ ಒಗ್ಗರಣೆ ರೆಡಿಯಾಗತ್ತೆ. ಮಾಡಿರುವ ಸಾರಿಗೆ ಒಗ್ಗರಣೆಯನ್ನು ಹಾಕಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಹುಳಿ ಕಡಿಮೆ ಅಂತ ಅನಿಸಿದ್ರೆ ಮಾತ್ರ ಸ್ವಲ್ಪ ನಿಂಬೆ ರಸವನ್ನು ಹಾಕೋಬಹುದು. ಈಗ ಆರೋಗ್ಯಕರವಾಗಿರುವ ಬಾಳೆ ದಿಂಡಿನ ರಸಂ ಅಥವಾ ಸಾರು ರೆಡಿ ಆಯಿತು. ಮೈಲ್ಡ್ ಆಗಿರುವ ಈ ಸಾರು ಬಿಸಿ ಬಿಸಿ ಅನ್ನದೊಂದಿಗೆ ಅಥವಾ ಹಾಗೇ ಕುಡಿಯೋದಕ್ಕೂ ಸಹ ಚೆನ್ನಾಗಾಗ್ತದೆ. ಇವತ್ತಿನ ಈ ಆರೋಗ್ಯಕರವಾಗಿರುವ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು.